ಹೇಳ್ತಾರಂತೆ. ಆಗ ಕೂಡಲೇ ದಶರಥರು ತನ್ನ ಗುರುಗಳು ಪುರೋಹಿತರೊಂದಿಗೆ ಸಮಾವೇಶ ನಡೆಸಿಬಿಟ್ಟು ಜನಕ ಮಹಾರಾಜನ ನಡವಳಿ ಎಂಥದ್ದು ಅಂತ ಕೇಳ್ತಾರಂತೆ. ಯಾಕೆ ಅಂತಂದ್ರೆ ಇಲ್ಲಿ ನಮ್ಮ ವಿವಾಹ ವ್ಯವಸ್ಥೆಗೂ ಹಾಗೂ ಆಗಿನ ಕಾಲದ ಒಂದು ವಿವಾಹ ವ್ಯವಸ್ಥೆಗೂ ಏನು ವ್ಯತ್ಯಾಸ ಇತ್ತು ಅಂದ್ರೆ, ಈಗಿನ ವಿವಾಹ ವ್ಯವಸ್ಥೆ ಏನು ಡೌರಿ ಎಷ್ಟು ಕೊಡ್ತಾರೆ, ವರದಕ್ಷಿಣೆ ಎಷ್ಟು ಕೊಡ್ತಾರೆ, ಅವಳಿಗೆ ಎಷ್ಟು ಓದ್ಕೊಂಡಿದ್ದಾಳೆ, ಅವಳು ಜಾಬ್ ಮಾಡ್ತಾಳ ಇಲ್ವಾ, ಅವಳು ಎಷ್ಟು ಇಟ್ಟಿದ್ದಾಳೆ, ಅವಳು ಎಷ್ಟು ಬೆಳ್ಳಗಿದ್ದಾಳೆ ಅಂತ ನೋಡ್ತಾರೆ ವಿನಃ ಬಹಳ ಜನ ಏನು ನೋಡೋದಿಲ್ಲ. ಆ ತಂದೆ ಅಂತವ್ರು, ಆ ತಾಯಿ ಅಂತವ್ರು ಅಂತ ನೋಡೋದಿಲ್ಲ. ಯಾಕೆ ನೋಡ್ಬೇಕು ಅಂತಂದ್ರೆ ಮನೆಯಲ್ಲಿ ಹಿರಿಯರು ಹೇಗಿರ್ತಾರ ಮಕ್ಕಳು ಹಾಗಿರ್ತಾರೆ ಅಲ್ವಾ. ಅದಕ್ಕೋಸ್ಕರನೇ ಎಂಥವ್ನಂತ ಕೇಳ್ತಾರಂತೆ. ಅವಾಗ ಅವ್ರು ಹೇಳ್ತಾರಂತೆ, ಮಹಾನುಭಾವ ದಶರಥ ವಿದೇಹ ವಂಶದಲ್ಲಿ ಹುಟ್ಟಿರುವಂತ ಜನಕ ಸಾಮಾನ್ಯವಾಗಿರುವಂತವ್ರಲ್ಲ, ದೇಹದ ಮೇಲೆ ಭ್ರಾಂತಿ ಇಲ್ಲದೆ ಇರುವಂತವನು, ಆ ಭಗವಂತನ ಮೇಲೆ ನಂಬಿಕೆ ಇರುವಂತವನು, ಅಪಾರವಾಗಿರುವಂತ ಜ್ಞಾನ ಇರುವಂತವನು. ಅದಕ್ಕಾಗಿ ತಪ್ಪದಲ್ಲಿ ನಾವು ಈ ಸಂಬಂಧವನ್ನು ಮಾಡ್ಕೋಬಹುದು ಅಂತ ಹೇಳ್ತಾರಂತೆ. ಅಂದ್ರೆ ಇಲ್ಲಿ ಏನೋ ಸಾಮಾನ್ಯವಾಗಿರುವಂಥವ್ರಲ್ಲ, ದೇಹದ ಮೇಲೆ ಭ್ರಾಂತಿ ಇರುವಂಥವ್ರು ಅಂತಂದ್ರೆ, ಒಂದು ಮನೆಯಲ್ಲಿ ಕುಡುಕ ಅಪ್ಪ ಇದ್ರೆ ಮಕ್ಕಳು ಕೂಡ ಅದೇ ರೂಢಿ ಬರುತ್ತೆ. ಒಂದು ಸ್ವಚ್ಛತೆ, ಒಂದು ಸಂಸ್ಕಾರ, ಬಂಧುಗಳು ಬಂದ್ರೆ ಯಾವ ತರ ಮಾತನಾಡಿಸ್ಬೇಕು, ಅವ್ರಿಗೆ ಅನ್ನ ಹೇಗ್ ಬಡಿಸ್ಬೇಕು, ಎಲ್ಲಿ ಯಾವ ತರ ಬಟ್ಟೆಗಳನ್ನ ಹಾಕೋಬೇಕು. ಒಂದು ಹೆಣ್ಣು ಮಗಳು ಅಂತಂತಂದ್ರೆ ನಾವು ತಂದುಕೊಂಡಿದೀವಿ ಅಂತಂದ್ರೆ ಆ ಹೆಣ್ಣು ಏನೋ ವಂಶವನ್ನು ಉದ್ಧಾರ ಮಾಡೋ ತರ ಇರ್ಬೇಕೇ ವಿನಃ ಅವಳು ತಂದಿರುವಂತ ವರದಕ್ಷಿಣೆ ನಾವು 1 ತಿಂಗಳಲ್ಲಿ ಅಂತಂದ್ರೆ 6 ತಿಂಗಳಲ್ಲಿ ಸಂಪಾದನೆ ಮಾಡ್ಬೋದು. ಆ ದುಡ್ಡಿಗೋಸ್ಕರ ಆಸೆ ಪಟ್ಬಿಟ್ಟು ಎಂಥವ್ರನ್ನೇ ಮನೆಗೆ ಸೊಸೆಂದ್ರನಾಗಿ ಮಾಡ್ಕೊಂಡ್ ಬಂದಿರುವಂತ ಅವ್ರ ಪರಿಸ್ಥಿತಿ ಏನಾಗಿದೆ, ಕೇರ್ ಆಫ್ ಅಡ್ರೆಸ್ ವೃದ್ಧಾಶ್ರಮಗಳಾಗೋಗ್ಬಿಟ್ಟಿದೆ ಅಲ್ವಾ. ಈ ತರ ಸಂಸ್ಕಾರ